ಹಿಂದುಳಿದ ವರ್ಗಗಳ ಆಯೋಗದಿಂದ ಇವತ್ತಿನಿಂದ 22ನೇ ತಾರೀಕಿನಿಂದ ಇವತ್ತಿನ ಜನಗಣತಿ ಪ್ರಾರಂಭ ಆಗಿದೆ. ಈ ಜನಗಣತಿ ಸಮೀಕ್ಷೆಯಲ್ಲಿ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆಯೋಗ. ಅದೇನಂತಂದರೆ ಸುಮಾರು 52 ಜಾತಿಗಳನ್ನು ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಮುಂದುವರೆದ ಜನಾಂಗಗಳ ಪಟ್ಟಿಯಲ್ಲಿರ್ತಕ್ಕಂಥ ಸುಮಾರು 52 ಜಾತಿಗಳ ಮುಂದೆ ಅವರವರ ಜಾತಿಗಳ ಹೆಸರುಗಳ ಮುಂದೆ ಕ್ರೈಸ್ತ ಅನ್ನೋ ಒಂದು ಪದವನ್ನು ಸೇರಿಸಿರ್ತಕ್ಕಂಥದ್ದು ಭಾಳ ದೊಡ್ಡ ಗಂಭೀರವಾದಂಥ ಲೋಪವಾಗಿತ್ತು. ಈ ಲೋಪವನ್ನು ಸರಿಪಡಿಸಿ ಹೋದರೆ ನೀವು ಸಮೀಕ್ಷೆಯನ್ನು ರದ್ದುಪಡಿಸಬೇಕಂತೇಳಿ ಹಲವಾರು ಜನಾಂಗಗಳು ಕೂಡ ಪ್ರತಿಭಟಿಸ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನೆ 32 ಜಾತಿಗಳನ್ನು ಕೈಬಿಟ್ಟಿದ್ದಾರೆ. ಮುಂದುವರೆದ ಜನಾಂಗಗಳಾಗಿದ್ದ ಬ್ರಾಹ್ಮಣ, ಒಕ್ಕಲಿಗ, ವೈಶ್ಯ, ಬೇರೆ ಬೇರೆ ಜನಾಂಗಗಳನ್ನು ಸುಮಾರು 32 ಜಾತಿಗಳನ್ನು ಕ್ರೈಸ್ತ ಪದದಿಂದ ಪಟ್ಟಿಯಿಂದ ಕೈಬಿಟ್ಟು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 15 ಜಾತಿಗಳನ್ನು ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಹುನ್ನಾರವನ್ನು ಖಂಡಿಸಿ ಈ ಕೂಡಲೇ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳ ಮುಂದೆ ಕ್ರೈಸ್ತರೊಂದು ಪದವನ್ನು ಸೇರಿಸಿದ್ರು, ಅದನ್ನು ಈ ಕೂಡಲೇ ಪಟ್ಟಿಯಿಂದ ಕೈ ಬಿಡಬೇಕು. ಪಟ್ಟಿಯಿಂದ ಕೈ ಬಿಡದೆ ಹೋದರೆ ಇವತ್ತಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಮೀಕ್ಷೆಯನ್ನು ಪರಿಶಿಷ್ಟ ಜಾತಿ ಎಲ್ಲ ಸಮುದಾಯಗಳು ಕೂಡ ಸಮೀಕ್ಷೆಯನ್ನು ಬಹಿಷ್ಕರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತು ಅಂತೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಈಗಾಗಲೇ ನಾಗಮೋಹನ್ ದಾಸರ ಆಯೋಗ ಕೂಡ ಸುಮಾರು 160 ಕೋಟಿ ರೂಪಾಯಿ SCP ಹಣದಿಂದ ಇವತ್ತು ಖರ್ಚು ಮಾಡಿ ಆಯೋಗ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ವರದಿ ಸರ್ಕಾರದ ಮಟ್ಟದಲ್ಲಿ ಇರೋದ್ರಿಂದ ಮತ್ತೊಂದು ಸಾರಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕೂಡಲೇ ಇದೇನು ಗೊಂದಲ ಸೃಷ್ಟಿ ಮಾಡಿದರೆ ಇವೆಲ್ಲ ಗೊಂದಲಗಳನ್ನು ಕೂಡಲೇ ಬಗೆಹರಿಸಬೇಕು. ಇಲ್ಲೇ ಹೋದರೆ ನಿಮ್ಮ ಸಮೀಕ್ಷೆನ ಬಹಿಷ್ಕರಿಸ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.